ಹಲೋ ಫ್ರೆಂಡ್ಸ್, 2021 ಬರ್ಡೇ ಅಂತೂ ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಎಲ್ಲಿ ಹೋಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಿಮಗೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ, ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದೆ, ಯಾರೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ನನ್ನ ಮನೆಗೆ ಬಂದಿದ್ರು ಅಂತ ತೋರಿಸ್ಕೊಡ್ತೀನಿ. ಸೊ ವೆಲ್ಕಮ್. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ಸೊ ನನ್ನ ಬರ್ಡೇ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇವತ್ತಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡೋದು ಒಂದು ವಾರ ಆಗ್ಬೋದು. ಸೊ 19 ಸೆಪ್ಟೆಂಬರ್ಗೆ ನನ್ನ ಬರ್ಡೇ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ಲಾಸ್ಟ್ ಇಯರ್ ನಾವು ರಿವರ್ ರೋಸ್ಟ್ ಅಂತ ಹೇಳುವಂಥ ಒಂದು ಸುಂದರವಾಗಿರೋ ರೆಸಾರ್ಟ್ ನಮ್ಮ ಮಂಗಳೂರಲ್ಲಿ ಅಲ್ಲಿ ಸೆಲೆಬ್ರೇಟ್ ಮಾಡಿದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಜೊತೆಗೆ ಇವತ್ತು ನಾವು ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ಹೇಳಿ ನಾವು ಗೋವಾಕ್ಕೆ ಹೋಗ್ಲಿಕ್ಕಿದ್ವಿ. ಬಟ್ RT-PCR ಅದು ಇದು ಅಂತ ಹೇಳಿ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಜಾಸ್ತಿ ಇರೋ ಕಾರಣ ನಾವು ನಮ್ಮ ಕರ್ನಾಟಕದಲ್ಲಿರುವಂಥ ಮಡಿಕೇರಿ, ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ ಇದಕ್ಕೆ ಬಂದಿದ್ದೀವಿ. ಮಡಿಕೇರಿಯಲ್ಲಿ ಸುಂದರವಾಗಿರುವಂಥ ರೆಸಾರ್ಟ್ ಅಂತ ಹೇಳಿದ್ರೆ ನಮ್ಮ ಕೂರ್ಗ್ ಎವರ್ಗ್ರೀನ್ ಕಾಂಟ್ರಿಗೆ ಬಂದಿದ್ದೀವಿ. ತುಂಬಾನೇ ಸುಂದರವಾಗಿರುವಂಥ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಸೊ ನಾವು ಮಂಗಳೂರಿಂದ ನಿಯರ್ಲಿ 7:30ಗೆ ಹೊರಡಿದ್ವಿ. ಸೊ ಇವಾಗ ಮೋಸ್ಟ್ಲಿ ಟೈಮ್ 11:30 ಆಗಿದೆ. ಸೊ 11:30ಗೆ ನಾವು ನಮ್ಮ ರೆಸಾರ್ಟ್ನ ರೀಚ್ ಆಗಿದ್ದೀವಿ. ಸೊ ಇವತ್ತು ನಮಗೆ ಟೆಂಪರರಿ ರೆಸಾರ್ಟ್ ಅಂತ ಹೇಳಿ ಒಂದು ರೆಸಾರ್ಟನ್ನು ಕೊಟ್ಟಿದ್ದಾರೆ. ಬಿಕಾಸ್ ನಮ್ಮ ಪರ್ಮನೆಂಟ್ 1 ಡೇಗೆ ಸ್ಟೇ ಆಗುವಂಥ ಫ್ಯಾಮಿಲಿ ಬಂದಿರುವಂಥದ್ದು. ಸೊ 1 ಡೇ ರೆಸಾರ್ಟಿಗೆ ಸ್ವಲ್ಪ ಸ್ಯಾನಿಟೈಸೇಷನ್ ಫಾರ್ಮಾಲಿಟೀಸ್ ಇದೆ ಅಂತ ಹೇಳಿ ನಮಗೊಂದು ಟೆಂಪ್ರರಿ ಫ್ರೆಶ್ನಪ್ ಆಗಲಿಕ್ಕೆ ರೆಸಾರ್ಟ್ನ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಬಂದಿದ್ದೀವಿ. ಸೊ ಏನು ರೆಸಾರ್ಟ್ ಹೇಗಿದೆ ಆ್ಯಂಡ್ ರೂಮ್ಸ್ ಹೇಗಿದೆ ಅಂತ ಇವತ್ತು ಟೆಂಪರರಿ ರೂಮ್ಸ್ ಅನ್ನು ತೋರಿಸ್ತೀನಿ. ದೆನ್ ಪರ್ಮನೆಂಟ್ ರೂಮ್ ಅನ್ನ ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕಿದ್ದೀನಿ. ವೆಲ್ಕಮ್ ಟು ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್. ಎಸ್ ಫ್ರೆಂಡ್ಸ್, ನಾನು ಹೇಳಿರೋ ಹಾಗೆ ಫಸ್ಟ್ ನಾನು ನಿಮಗೆ ರೆಸಾರ್ಟ್ ಟೂರನ್ನು ಮಾಡ್ತೀನಿ. ಇದು ಎಂಟರ್ ಆದ ತಕ್ಷಣ ಪೂರಾ ಎವರ್ ಗ್ರೀನ್ ಹೆಸರಲ್ಲಿ ಇದ್ದ ಥರನೇ ಫುಲ್ ಗ್ರೀನರಿ. ನಾವು ಬಂದಿದ ತಕ್ಷಣ ನಮ್ಮ ಲಗೇಜನ್ನು ಸ್ಯಾನಿಟೈಸ್ ಮಾಡ್ತಾರೆ. ಸೊ ಸ್ಯಾನಿಟೈಸೇಷನ್ ಪ್ರೊಸೆಸ್ ಇರುತ್ತೆ. ಅದರ ನಂತರ ಈ ರೆಸಾರ್ಟಲ್ಲಿ ಏನೆಲ್ಲ ಆಫರಿಂಗ್ಸ್ ಇದೆ, ಯಾವ ಥರದ ರೂಮ್ಸ್ ಇದೆ ಆ್ಯಂಡ್ ಏನೆಲ್ಲ ಆಕ್ಟಿವಿಟೀಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಸೊ ಈ ಥರ ನಡೆಸ್ತಾ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ಬ್ಯಾಂಬೂ ವುಡನ್ ಮತ್ತು ಕೇನ್ ಬಿಲ್ಟ್ ಕಾಟೇಜಸ್ ಇದೆ. ಸೊ ನಿಮ್ಗೆ ಕೊಡ್ತಿರೋದು ಒಂದು ಫ್ಯಾಮಿಲಿ ವುಡನ್ ಕಾಟೇಜ್. ಸೊ ಅದರಲ್ಲಿ ಗ್ರೌಂಡ್ ಫ್ಲೋರ್ ಬರುತ್ತೆ, ಮತ್ತೆ ಮರದ ಅಟ್ಟ ಏನಿದೆ, ಸೊ ಹಿಂದಿನ ಕಾಲದಲ್ಲಿ ಏನು ಕಟ್ಟಿದ್ರೆ ಆ ಥರ ಕಟ್ಟಿರೋ ಕಾಟೇಜಸ್, ಮರದಲ್ಲಿ ಕಟ್ಟಿರೋದು. ಅದು ಅಲ್ಲದೆ ನಿಮಗೆ ವಾಟರ್ ಆಕ್ಟಿವಿಟೀಸ್ ಎಲ್ಲ ಪ್ಲಾನ್ ಆಗಿದೆ. ಸೊ ಅದು ಇವಾಗ ನಿಮ್ದು ಊಟ ಮುಗಿಸ್ಕೊಂಡು ಕೋಆರ್ಡಿನೇಟ್ ಮಾಡಿ ಹೇಳ್ತೀನಿ ಯಾವ ಸ್ಪಾಟ್ಗೆ ಹೋಗ್ಬೋದು. ಸೊ ಇವಾಗ ನಿಮಗೆ ಲಂಚ್ ರೆಡಿ ಇದೆ ಅನಿಸುತ್ತೆ. ಅವರು ಆ್ಯಂಟೋನಿ ಅವರು ತುಂಬಾ ಚೆನ್ನಾಗಿ ನಮಗೆ ಈ ಒಂದು ರೆಸಾರ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು ಆ್ಯಂಡ್ ಸ್ಲಾಟ್ಸನ್ನು ನಮಗೆ ಫಿಕ್ಸ್ ಮಾಡಿದರು. ಇವಾಗ ನಾನು ಎಂಟರ್ ಆಗ್ತಾ ಇದ್ದೀನಿ. ಸೊ ನಮ್ಮ ರೂಮ್ ಆಚೆನ್ ಹೋಗ್ತಾ ಇದ್ದೀವಿ. ಸೊ ನೋಡ್ಕೊಳ್ಬೋದು, ತುಂಬಾ ವಿಲೇಜ್ ಥರ ಫೀಲು. ನಿಮಗೆ ತುಂಬಾ ಲಕ್ಸುರಿಯಿಂದ ಸಿಂಪ್ಲಿಸಿಟಿಗೆ ಬರಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಬಂದೇ ಬರ್ಬೋದು. ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇವಾಗ ನಾನು ನಿಮ್ಗೆ ತೋರಿಸ್ಲಿಕ್ಕಿರುವಂಥದ್ದು ಇದು ನಿಮಗೆ ಫುಡ್ ಕೋರ್ಟ್. ಸೊ ಇಲ್ಲಿ ನೀವು ನಿಮ್ಮ ಡಿನ್ನರ್, ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟನ್ನ ಸೂಪರಾಗಿ ಮಾಡ್ಬೋದು. ಸೂಪರಾಗಿರುವಂಥ ಫುಡ್ಡು, ಅದ್ರ ಜೊತೆಗೆ ಸೂಪರಾಗಿರುವಂಥ ಒಂದು ಆ್ಯಂಬಿಯನ್ಸ್ ಕೂಡ, ಚೆನ್ನಾಗಿರುವಂಥ ಮ್ಯೂಸಿಕ್ ಹಾಕ್ತಾರೆ. ಸೂಪರಾಗಿ ನಿಮ್ಮ ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ಸೊ ನೋಡ್ಕೊಳ್ಬೋದು ಎಷ್ಟು ಚೆನ್ನಾಗಿ ಅದನ್ನು ಅವರು ಡೆಕೋರೇಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರುವಂಥದ್ದು ನಿಮಗೆ ಇದು ಹಾಲ್. ಸೊ ಈ ಹಾಲಲ್ಲಿ ನಿಮಗೆ ಬಾರ್ಬಿಕ್ಯೂ ಕೂಡ ಮಾಡ್ತಾರೆ ಈವ್ನಿಂಗ್ ಟೈಮಲ್ಲಿ. ಸೊ ಅದನ್ನು ಕೂಡ ಸ್ವಲ್ಪ ಮತ್ತೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೀನಿ. ಅಲ್ಲಿ ಏನಾದರೂ ಫಂಕ್ಷನ್ ಥರ ಮಾಡ್ತಾರೆ ಅಥವಾ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಇವಾಗ ನಮಗೆ ಒಂದು ಟೆಂಪರರಿ ರೂಮ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನಮ್ಮ ಪರ್ಮನೆಂಟ್ ರೂಮ್ ಅವರು ಸ್ಯಾನಿಟೈಸೇಷನ್ ಮಾಡ್ತಿರೋ ಪ್ರಕಾರ, ಬಿಕಾಸ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿರೋದು. ಗೆಸ್ಟ್ ವೆಕೇಟ್ ಆದ ತಕ್ಷಣ ಸ್ಯಾನಿಟೈಸೇಷನ್ ಪ್ರೊಸೆಸ್ ಇರುತ್ತೆ ಫಾರ್ ಅಬೌಟ್ ಎಷ್ಟೋ ಹಾರ್ಸಲ್ಲಿ. ಸೊ ಅದಾದ ನಂತರ ನಮಗೆ ನಮ್ಮ ರೂಮನ್ನು ಕೊಡ್ತಾರೆ ಅಂತ ಹೇಳಿದರು. ಫ್ರೆಶ್ನಪ್ ಆಗಲಿಕ್ಕೆ ನಮಗೆ ಈಗ ಒಂದು ರೂಮ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಬೋದು ನೀವು, ತುಂಬಾ ಚೆನ್ನಾಗಿದೆ, ಸೂಪರಾಗಿದೆ. ವೆಲ್ಕಮ್. ಅಬ್ಬಬ್ಬಾ, ಒಳಗಡೆ ಬಂದ ತಕ್ಷಣ ಅಂತೂ ಸೂಪರಾಗಿರುವಂಥ ಒಂದು ಫೇರಿ ಟೇಲಲ್ಲಿರುವಂಥ ಒಂದು ಕಾರ್ಟೂನಲ್ಲಿರುವಂಥ ರೂಮ್ ಥರ ನನಗೆ ಅನಿಸ್ತು. ತುಂಬಾ ಕ್ಯೂಟ್ ಆಗಿತ್ತು ಆ್ಯಂಡ್ ಅಜ್ಜಿ ಮನೆ ಫೀಲ್ ಕೊಡ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದು. ನಮ್ಮ ಮಂಗಳೂರಾಚೆ ಅಟ್ಟ ಅಂತ ಹೇಳ್ತಾರೆ, ಅಂದರೆ ಮನೆ ಮೇಲಕ್ಕಿರುವಂಥದ್ದು ಈ ಥರ ಅಟ್ಟ ಅಂತ ಹೇಳ್ತಾರೆ. ಸೊ ಆ ಥರ ಕೂಡ ಇತ್ತು ಇಲ್ಲಿ. ಇಲ್ಲಿಂದ ಬಾಲ್ಕನಿಯಿಂದ ನೀವು ಹೊರಗಡೆ ವ್ಯೂವನ್ನು ನೋಡ್ಕೊಳ್ಬೋದು. ತುಂಬಾ ಸೂಪರಾಗಿತ್ತು. ಎಸ್ ಫ್ರೆಂಡ್ಸ್, ಇವಾಗ ನಾವು ನಮ್ಮ ಟೆಂಪರರಿ ರೂಮ್ ಅಲ್ಲಿ ಇದ್ದೀವಿ. ನಮಗೆ ಪರ್ಮನೆಂಟ್ ರೂಮ್ ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ವೆಕೇಟ್ ಆಗ್ಬೇಕಂತೆ ಗೆಸ್ಟ್ ಇದ್ದವರು. ಸೊ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿರೋ ಕಾರಣ ಅವ್ರು ನಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಸೊ ವೆಕೇಟ್ ಆದ ನಂತರ ಸ್ಯಾನಿಟೈಸೇಷನ್ ಆಗ್ತದೆ. ಸ್ಯಾನಿಟೈಸೇಷನ್ ಆದ ನಂತರ ನಮಗೆ ನಮ್ಮ ಪರ್ಫೆಕ್ಟ್ ಆದ ರೂಮ್ ಸಿಗುತ್ತೆ. ಇದು ಜಸ್ಟ್ ಟೆಂಪರರಿ ನಮಗೆ ಫ್ರೆಶ್ನಪ್ ಆಗಲಿಕ್ಕೆ, ಬಿಕಾಸ್ ನಾವು ಮಂಗಳೂರಿಂದ ಬಂದಿರೋದು ಮಡಿಕೇರಿ ತನಕ. ಸೊ
ನಿಮಗೆ ಫ್ರೆಶನ್ ಅಪ್ ಆಗ್ಲಿಕ್ಕೆ ಒಂದು ಸುಂದರವಾಗಿ ರೂಮ್ ಕೊಡ್ತಾರೆ. ಎಸ್ ಗೈಸ್, ಸೊ ಇವಾಗ ಫ್ರೆಶನ್ ಅಪ್ ಆದ್ವಿ ಆ್ಯಂಡ್ ಚೇಂಜ್ ಕೂಡ ಮಾಡಿದ್ವಿ. ಇವಾಗ ನಮಗೋಸ್ಕರ ಅಂತ ಹೇಳಿ ಸೂಪರ್ ಆಗಿರುವಂಥ ಲಂಚ್ ರೆಡಿ ಇದೆ. ಸೊ ಲಂಚ್ ಆದ ನಂತರ ಕೆಲವೊಂದು ನಿಮ್ಗೇನು ಹೇಳ್ತಾರೆ ವಾಟರ್ ಅಡ್ವೆಂಚರ್ಸ್ ರೆಡಿ ಇದೆ ಅಂತೆ. ಸೊ ಅವ್ರು ಹೇಳ್ತಿದ್ದಾರೆ ಪ್ರಿಪೇರ್ ಆಗಿ ರೆಡಿಯಾಗಿ ಬನ್ನಿ ಅಂತ ಹೇಳಿ. ಸೊ ಅದಕ್ಕೂ ನಾವು ರೆಡಿಯಾಗಿ ಇವಾಗ ಊಟ ಆದ ನಂತರ ಡೈರೆಕ್ಟಾಗಿ ನಾವು ಏನು ವಾಟರ್ ಅಡ್ವೆಂಚರ್ಸ್ಗೆ ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಕಮ್ ವಿತ್ ಮೀ. ಯಪ್ಪ ಎಷ್ಟು ಹಸುವಾಗಿತ್ತು. ಆ್ಯಂಡ್ ಇಲ್ಲಿ ಕೊಟ್ಟಿರುವಂಥ ಫುಡ್ ಅಂತೂ ಓ ಮೈ ಗಾಡ್ ಸೂಪರ್ ಮಡಿಕೇರಿ ಸ್ಟೈಲಿನ ಎಲ್ಲ ರೀತಿಯ ಖಾದ್ಯಗಳಿತ್ತು. ನಂಗದು ಸಖತ್ ಇಷ್ಟ ಆಯಿತು. ಈ ಆ್ಯಂಬಿಯನ್ಸಲ್ಲಿ ಕೂತು ಊಟ ಮಾಡೋಕ್ಕಂತೂ ವಾವ್. ಸೊ ಎಸ್ ಗೈಸ್, ನಾವಿವಾಗ ನಮ್ಮ ಹಳ್ಳಿ ಟೆಂಪರರಿ ರೆಸಾರ್ಟ್ ನಮಗೆ ಫ್ರೆಶನ್ ಅಪ್ ಆಗಲಿಕ್ಕೆ ಕೊಟ್ಟಿದ್ರಲ್ವ, ಅಲ್ಲಿಂದ ನಮ್ಮ ಪರ್ಮನೆಂಟ್ ಫಾರ್ 1 ಡೇ ನಾವು ಸ್ಟೇ ಆಗುವಂಥ ರೆಸಾರ್ಟ್ ರೂಮಿಗೆ ಅವ್ರು ಶಿಫ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥದ್ದು ಪ್ಲೇಸ್. ಸೊ ನಾನು ಆವಾಗ ಹೇಳಿದಾಗೆ ಇವಾಗ ನಾವು ನಮ್ಮ ಪರ್ಮನೆಂಟ್ 1 ಡೇ ನಾವೆಲ್ಲಿ ಸ್ಟೇ ಮಾಡ್ಲಿಕ್ಕಿದ್ದೀವಿ ಆ ಒಂದು ರೂಮ್ಸ್ ಒಳಗಡೆ ಬಂದಿದ್ದೀವಿ. ಸೊ ಇದು ಎಂಟರ್ ಆಗುವಂಥ ಒಂದು ಸೆಟಪ್ ಅಂತಲೇ ಹೇಳ್ಬೋದು. ತುಂಬಾ ಸುಂದರವಾಗಿರುವಂಥದ್ದು, ಫುಲ್ ಆಫ್ ಗ್ರೀನ್. ಆ್ಯಂಡ್ ಇಲ್ಲಿ ಈವ್ನಿಂಗ್ಸ್ ಬಂದು ನೀವು ಕೂತ್ಕೊಳ್ಬೋದು ಸಹ. ಸೊ ತುಂಬಾ ಚೆನ್ನಾಗಿದೆ. ಸೊ ಫೋಟೋಸ್ ಅಂತೂ ಸೂಪರ್ ಆಗಿ ಬರುತ್ತೆ. ಆ್ಯಂಡ್ ಕಮ್, ಐ ವಿಲ್ ಜಸ್ಟ್ ಶೋ ಯು ದ ರೂಮ್ ಟೂರ್. ಸೊ ಬನ್ನಿ ಎಂಟರ್. ಸೊ ಇಲ್ಲಿ ನಿಮಗೆ ತುಂಬಾ ಕೋಸಿ ಆಗಿರುವಂತಹ ನನ್ನ ಫೇವ್ರೆಟ್ ಕಲರ್ ಪೀಸ್ ಗ್ರೀನ್. ಸೊ ಗ್ರೀನ್ಸ್ ಆಗಿರ್ಬೋದು, ಬ್ಲೂಸ್ ಆಗಿರ್ಬೋದು, ಅಥವಾ ಡಾರ್ಕ್ ಪಿಂಕ್ ಆಗಿರ್ಬೋದು. ಸೊ ಎಲ್ಲ ಕಲರ್ಸ್ ಅಲ್ಲಿ ತುಂಬಾನೇ ಒಂದು ಫೋಟೋಗ್ರಾಫಿಗೆ ತುಂಬಾನೇ ಸೂಟ್ ಆಗಿರುವಂಥ ಕಲರ್ಸ್ಗೆ ಅವರು ಮ್ಯಾಚ್ ಅಪ್ ಮಾಡಿರ್ತಾರೆ. ಜೊತೆಯಲ್ಲಿ ನಿಮಗೆ ನಿಮ್ಮ ಶೂಸ್ನ ಇಡ್ಬೋದು ಆ್ಯಂಡ್ ಸ್ಯಾಂಡಲ್ಸ್ ಅನ್ನೆಲ್ಲ ಇಡ್ಬೋದು. ಸೊ ಒಳಗಡೆ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ಸೊ ಎಂಟರ್ ಆದ ತಕ್ಷಣ ತುಂಬಾನೇ ಸುಂದರವಾಗಿರುವಂಥ ಸ್ಕ್ರೀನ್ಸ್ ನೋಡ್ಕೊಳ್ಬೋದು. ಆ್ಯಂಡ್ ಸುಂದರವಾಗಿರುವಂಥ ಒಂದು ಮಿರರ್ ಇದೆ. ಆ್ಯಂಡ್ ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಬೆಡ್. ಇವಾಗ ಅಪ್ಸ್ಟೇರ್ಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಹಳೆ ಕಾಲದಲ್ಲಿ ಹೇಗೆ ನಾವು ಅಟ್ಟಕ್ಕೆ ಹೋಗ್ತಿದ್ವಿ ಅದೇ ರೀತಿ ತುಂಬಾನೇ ಜೋಪಾನವಾಗಿ ಹೋಗ್ಬೇಕಾಗಿರುವಂಥ ಪ್ಲೇಸ್ ಅಂತ ಹೇಳ್ಬೋದು. ಸೊ ಅಟ್ಟಕ್ಕೆ ಹೇಗೆ ಬರ್ತೀವಿ ಆ ಥರನೇ ಇದೆ. ಸೊ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಕೂಡ ಎಷ್ಟು ಜನರಿದ್ದೀರಿ ನೀವು ಅದಕ್ಕೆ ತಕ್ಕಾಗಿ ಅವರು ಬೆಡ್ ಅನ್ನು ಕೂಡ ಅರೇಂಜ್ ಮಾಡಿರ್ತಾರೆ. ಅಂಡ್ ಅದೇ ರೀತಿ ಇಲ್ಲಿ ಒಂದು ಬ್ಯಾಲ್ಕನಿ ಕೂಡ ಇದೆ. ಸೊ ತುಂಬಾನೇ ಸುಂದರವಾಗಿರುವಂತಹ ಬಾಲ್ಕನಿ ಇದೆ. ಇಲ್ಲಿ ಕೂಡ ಲೈಟಿಂಗ್ಸ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಇವಾಗ ಹೇಗೂ ನನ್ನಮ್ಮ ಈ ವ್ಯೂ ಅನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಬಹುದು ನೀವು. ಸೊ ಸೂಪರ್ ಆಗಿರುವಂಥ ವ್ಯೂ ಅಂತಾನೆ ಹೇಳ್ತಿದ್ದಾರೆ. ತುಂಬಾ ಇಷ್ಟ ಆಗಿದೆ ಅವರಿಗೆ. ಆ್ಯಂಡ್ ಇಲ್ಲಿ ಹೋಗಬಹುದಾ ಇಲ್ಲ ಗೊತ್ತಿಲ್ಲ, ಬಟ್ ಯಾ ಕ್ವೈಟ್ ಗುಡ್. ಆ್ಯಂಡ್ ತುಂಬಾ ಸುಂದರವಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸೊ ನೋಡ್ಕೊಳ್ಬೋದು ನೀವು. ಇಟ್ಸ್ ಕ್ವೈಟ್ ವೆರಿ ನೈಸ್ ಆ್ಯಂಡ್ ವೆರಿ ಗುಡ್. ಸೊ ಇಲ್ಲಿಂದ ನಿಮಗೆ ಪೂರಾ ಗ್ರೀನರಿ ಕಾಣಿಸುತ್ತೆ. ಆ್ಯಂಡ್ ಇದಾಗಿತ್ತು ಈ ಒಂದು ಸುಂದರವಾಗಿರುವಂತಹ ರೆಸಾರ್ಟ್ನ. ಅಂದರೆ ಇದೊಂದು ವಿಲೇಜಲ್ಲಿ ಸ್ಟೇ ಆಗುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ನಾವು ತೋರಿಸಿದ್ವಿ ಅಂತ. ಸೊ ಇನ್ನು ಏನೆಲ್ಲ ಇಲ್ಲಿ ಸರ್ವಿಸಸ್ ಅಂತ ತೋರಿಸ್ತೀವಿ. ಹಾಯ್ ಹಾಯ್. ಆ್ಯಂಡ್ ಇವಾಗ ಟೀ ಟೈಮ್. ಸೊ ಟೀ ಟೈಮಲ್ಲಿ ತುಂಬಾ ಟೇಸ್ಟಿ ಆಗಿರುವಂತಹ ನಮಗೆ ಬ್ರೆಡ್ ಪಕೋಡ ಇತ್ತು. ಆ್ಯಂಡ್ ಕಾಫಿಗೆ ಕಾಫಿ, ಟೀಗೆ ಟೀ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಎಸ್, ಇವಾಗ ನಾವು ವಾಟರ್ ಅಡ್ವೆಂಚರ್ ಟೂರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತುಂಬ ಗೇಮ್ಸ್ ಇರುತ್ತೆ ನೀರಿಗೆ ರಿಲೇಟೆಡ್ ಆಗಿದ್ದು. ಬನ್ನಿ. ಸೊ ಇವಾಗ ನಾವು ವಾಟರ್ ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇನ್ ದ ಜೀಪ್. ಸೊ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಜೀಪಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಗುಡ್ ಎಕ್ಸ್ಪೀರಿಯನ್ಸ್.
ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದ ತಕ್ಷಣ ನಮಗೆ ಆ ಡೆಸ್ಟಿನೇಷನ್ ಬರುತ್ತೆ. ಸೊ ಬೋಟಿಂಗಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಅವರು ಕ್ಯಾರಿ ಮಾಡ್ತಾರೆ. ಆ್ಯಂಡ್ ದ ವೇ ವಾಸ್ ಸೋ ಗುಡ್ ಆ್ಯಂಡ್ ದ ಎನ್ವೈರ್ಮೆಂಟ್ ವಾಸ್ ರಿಯಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿತ್ತು. ಆ ಒಂಥರ ಚಳಿ ಈವ್ನಿಂಗ್ ಆ್ಯಂಡ್ ಆ ನೀರಲ್ಲಿ ಆಟ ಆಡುವಂಥ ಒಂದು ಎಕ್ಸೈಟ್ಮೆಂಟ್ ಆ್ಯಂಡ್ ದಿಸ್ ನೇಚರ್ ಸೂಪರ್. Put any chlorine or any other things into the water, right? So here you can do kayaking, coracle, and if you're interested you can do pond swimming as well. ನಾವು ತೆಪ್ಪ ಹಾಗೂ ಆ ಕಯಾಕಲ್ಲಿ ಫುಲ್ ನೀರಲ್ಲಿ ಆಟ ಆಡಿದ್ವಿ. ಇವಾಗ ಫುಲ್ ವಾಪಸ್ ಜಂಪ್ ಮಾಡಲಿಕ್ಕಿದೆ ನೀರಲ್ಲಿ. ಸೊ ನೋಡ್ಕೊಳ್ಳಿ, ತುಂಬಾ ಸುಂದರವಾಗಿರುವಂಥ ಪೀಸ್ ಆಫ್ ಮೈಂಡ್ ಪ್ಲೇಸ್. ಜೊತೆಲಿ ನಿಮ್ಮ ಫ್ಯಾಮಿಲಿ ಜೊತೆ ತುಂಬಾ ಎಂಜಾಯ್ ಮಾಡ್ಕೊಳ್ಬೋದು ಇಲ್ಲಿ ಬಂದು. ಸೊ ನನ್ನ ಬರ್ಡೇ ಅಂತೂ ಸೂಪರ್ ಆಗಿ ಹೋಗ್ತಾ ಇದೆ. ಸೊ ನಮಗೂ ಕೂಡ ಈ ಥರನೇ ಈ ಸರ್ತಿ ಲಕ್ಸುರಿಯಸ್ ಏನು ಬೇಡ ಇತ್ತು. ಸಿಂಪಲ್ ಆಗಿ ಏನಾದರೂ ಒಂದು ಮಾಡೋಣ ಅಂತ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಅಮೇಝಿಂಗ್ ವಾಟರ್ ಅಡ್ವೆಂಚರ್ ನಾವೇನು ಮಾಡಿದ್ವಿ, ನಾವು ಮರಳಿ ನಮ್ಮ ರೂಮ್ಸಿಗೆ ಹೋದ್ವಿ. ಸೊ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಆ್ಯಂಡ್ ಡಿನ್ನರ್ ರೆಡಿ ಆಗಿತ್ತು. ಡಿನ್ನರ್ ಅಲ್ಲ, ಸೊ ನಮಗೆ ಬಾರ್ಬಿಕ್ಯೂ ಸೆಟಪ್ ಮಾಡಿದರು. ಸೊ ಅದಕ್ಕಿಂತ ಮುಂಚೆ ನೀವು ನೋಡ್ಕೊಳ್ಬೋದು ರೆಸಾರ್ಟ್ ರಾತ್ರಿ ಹೊತ್ತಲ್ಲಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಲೈಟ್ಫುಲ್ಲಾಗಿ ಕಾಣಿಸುತ್ತೆ, ಎಷ್ಟು ಗುಡ್ ವೈಬ್ಸ್ ಇದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಮಗೋಸ್ಕರ ಅಂತ ಹೇಳಿ ಏನು ಬಾರ್ಬಿಕ್ಯೂ ರೆಡಿ ಮಾಡಿದರು. ಸೊ ಬಾರ್ಬಿಕ್ಯೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ವೆಜ್ಜಲ್ಲೂ ಇತ್ತು, ನಾನ್ ವೆಜ್ಜಲ್ಲೂ ಇತ್ತು. ಸೊ ನೀವು ಇಲ್ಲಿ ಬರ್ತೀರಾ ಅಂತ ಹೇಳಿದರೆ ವೆಜ್ ಕೂಡ ಪ್ರಿಫರ್ ಮಾಡ್ಬೋದು, ನಾನ್ ವೆಜ್ ಕೂಡ ಪ್ರಿಫರ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಅಂತೂ ಸಖತ್ ಚಳಿ ಆಗ್ತಾಯಿತ್ತು. ಬಟ್ ಆ ಚಳಿಗೆ ಈ ಒಂದು ಬಾನ್ ಫೈರ್ ತುಂಬಾ ಸೂಪರಾಗಿತ್ತು. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿಸ್ ಪಾರ್ಟ್ ಆಫ್ ಮೈ ಬರ್ಡೇ. ಸೊ ಬೇಜಾರಾಗ್ತಾಯಿತ್ತು ಬರ್ಡೇ ಮುಗಿತಾ ಬಂದಿದೆ ಅಂತ, ಬಟ್ ಖುಷಿ ಇತ್ತು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದೆ ಅಂತ. ಆ್ಯಂಡ್ ಇದು ನೋಡಿ, ಇದು ವೆಜ್ಜಲ್ಲಿ ನಿಮಗೆ ವೆರೈಟೀಸ್ ಬರುತ್ತೆ. ಅದರಲ್ಲಿ ಪೈನಾಪಲ್ ಇತ್ತು, ಪನ್ನೀರ್ ಇತ್ತು, ವಾಟ್ ನಾಟ್. ಆ್ಯಂಡ್ ಚಿಕನಲ್ಲಿ ವೆರಿ ಟೇಸ್ಟಿ, ವೆರಿ ಯಮ್ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ಬರ್ತೀರಾ ಅಂತ ಹೇಳಿದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ. ಬಾರ್ಬಿಕ್ಯೂನ ಅವರಿಗೆ ನೀವು ಪ್ರೀ ಆರ್ಡರ್ ಮಾಡಬೇಕು. ನೆಕ್ಸ್ಟ್ ಡೇ, ಲಾಸ್ಟ್ ಡೇ. ಸೊ ಇದು ನಮ್ಮ ಬ್ರೇಕ್ಫಾಸ್ಟಲ್ಲಿ ಬ್ರೆಡ್ ಇತ್ತು ಆ್ಯಂಡ್ ವಡಾ ಇತ್ತು ಆ್ಯಂಡ್ ಪುಳಿಯೋಗರೆ ಇತ್ತು, ವಾಟ್ ನಾಟ್. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ನಾನು ನಿಮಗೆಲ್ಲರಿಗೂ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ನಾವು ರೆಸಾರ್ಟ್ ಟೂರನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಏನೆಲ್ಲ ಇಲ್ಲಿದೆ ಅಂತ ಹೇಳುವಂಥದ್ದು ತೋರಿಸ್ಲಿಕ್ಕಿದ್ದೀವಿ. ಆ್ಯಂಡ್ ಇವತ್ತು ನಾನು ಹಾಕಿರುವಂಥ ಔಟ್ಫಿಟ್ ಬಂದು ಇದು ಎಲ್ಲನೂ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಬರ್ಡೇಗೆ ಬೈ ಮಾಡಿರುವಂಥದ್ದು, ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇವಾಗ ಬನ್ನಿ ಎಸ್ಟೇಟ್ ಟೂರ್ ಮಾಡೋಣ. ಸೊ ಈ ಎಸ್ಟೇಟ್ ತುಂಬಾ ದೂರ ಇತ್ತು, ತುಂಬಾ ನಡೆಯೋಕ್ಕಿತ್ತು. ಸೊ ಸರ್ ಬಂದು ಆ್ಯಂಥೋನಿ ಅವ್ರು ಬಂದು ಅವರು ಒಂದೊಂದು ಕಡೆಯಲ್ಲಿ ನಿಲ್ಲಿಸಿ ನಮಗೆ ಸಖತ್ತಾಗಿ ಎಲ್ಲನೂ ಪ್ಲ್ಯಾಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅಲ್ಲಿರುವಂಥ ವಿಭಿನ್ನವಾಗಿರುವಂಥ ಒಂದು ಹರ್ಬ್ಸ್ ಬಗ್ಗೆ ಆಗಿರಲಿ ಅಥವಾ ಎಲ್ಲ ಪ್ಲ್ಯಾಂಟ್ಸ್ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಂಡ್ ಕ್ವೆಶನ್ಸನ್ನು ಕೂಡ ಕೇಳ್ತಾಯಿದ್ರು. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಂದೊಂದು ಪ್ಲ್ಯಾಂಟ್ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ರು. ಅದಕ್ಕೊಂದು ಸಿಲ್ವರ್ ಓಕ್ ಅಂತೀವಿ, ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ, ಅದೊಂದು ಲೀಫ್, ಈ ಥರದ ಲೀಫ್ ಸಿಲ್ವರ್ ಓಕ್. ಯೂಶ್ವಲಿ ಈ ಟೂರನ್ನು ಅವರು ನೈಟ್ ಟೈಮಲ್ಲಿ ಕೂಡ ಮಾಡ್ತಾರೆ. ಬಟ್ ನಮಗೆ ತುಂಬಾ ಮಳೆ ಇದ್ದ ಕಾರಣ ನೈಟ್ ಅವ್ರು ಕರ್ಕೊಂಡೋಗಿಲ್ಲ, ತುಂಬಾ ಸ್ಲಿಪ್ಪರಿ ಆಗಿರುತ್ತೆ ಅಂತ. ಬಟ್ ಇವಾಗ ಅಂತೂ ನೈಟ್ಗಿಂತ ಜಾಸ್ತಿನೇ ಚೆನ್ನಾಗಿದೆ. ಸೊ ನೈಟಲ್ಲಿ ಲ್ಯಾಂಟರ್ನ್ ಕೊಡ್ತಾರೆ, ಅದನ್ನು ಇಟ್ಕೊಂಡು ನಾವು ನಡ್ಕೊಂಡು ಹೋಗಬೇಕು ಎಸ್ಟೇಟ್ ಪಕ್ಕ. ಬಟ್ ಇದು ಕೂಡ ತುಂಬಾ ಗ್ರೀನಾಗಿ ಸೂಪರಾಗಿತ್ತು. ಗ್ರೀನ್ಸ್ ಪಕ್ಕ ಅಂತೂ ನಡ್ಕೊಂಡು ಹೋಗಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮು. ಸೊ ನೋಡ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇವಾಗ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಪ್ರಿಪೇರ್ ಆಗ್ತಾ ಇದೆ. ಬಟ್ ಈ ವ್ಲಾಗನ್ನು ನಾನು ಇದರಲ್ಲಿ ಇನ್ವಾಲ್ವ್ ಮಾಡಲ್ಲ. ಸೊ ನನ್ನ ಬರ್ಡೇ ಫುಲ್ ಮಾಡಿರೋದಿದೆ, ಅದನ್ನು ನಾನು
ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅದನ್ನು ನೋಡೋದನ್ನು ಮಾತ್ರ ಮರಿಬೇಡಿ. ಇದು ಬಂದು ಅವ್ರದ್ದು ರೆಸಾರ್ಟ್ದು ಇನ್ ಸ್ಟೋರ್. ಸೊ ಸ್ಟೋರಲ್ಲಿ ಏನೆಲ್ಲ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಜೊತೆ ಪ್ರಕೃತಿ ಅವರಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಇದೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಪೈಸಸ್ ಇದೆ, ಓಕೆ, ಪೆಪ್ಪರ್ ಇರುತ್ತೆ, ಕಾಫಿ ಪೌಡರ್ ಇರುತ್ತೆ, ಹೋಮ್ ಮೇಡ್ ವೈನ್ಸ್ ಇದೆ, Okay. ಸ್ಟಿಕ್ ಇದೆ, ಹನಿ ಇದೆ, ಮತ್ತೆ And ಪೌಡರ್ಸ್ ಇರುತ್ತೆ. ಅದೇ ರೀತಿ ನಮ್ಮ ಕೂರ್ಗಲ್ಲಿ ಕಾಚಂಪುಳಿ ಅಂತ ಹೇಳಿದ್ರೆ ತುಂಬಾನೇ ಫೇಮಸ್. ಸೊ ಅದು ಕೂಡ ಇಲ್ಲಿ ಸಿಗುತ್ತಾ? ಇದೆ. ಓಕೆ, ಸೊ ಹಾಗಾದ್ರೆ ಈಗ ಯಾರಾದ್ರೂ ವಿಸಿಟರ್ಸ್ ಬಂದ್ರೆ ಅವ್ರಿಗೆ ಕೂರ್ಗ್ ಸ್ಪೆಷಲ್ ಏನೆಲ್ಲ ಬೇಕು ಅವೆಲ್ಲವೂ ಕೂಡ ಇಲ್ಲಿ ರೆಸಾರ್ಟ್ ಜೊತೆಗೆ ಈ ಒಂದು ಸ್ಟೋರ್ ಅಲ್ಲಿ ಕೂಡ ಇದೆ. ಥ್ಯಾಂಕ್ ಯು ಪ್ರಕೃತಿ. ನನ್ನ ಎಕ್ಸ್ಪೀರಿಯನ್ಸ್ನ ಈ ರೆಸಾರ್ಟಲ್ಲಿ ಒನ್ ಡೇ ಸೂಪರ್ ಆಗಿ ನಾವು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಹೇಳಿದ್ದೀನಿ. ಇವಾಗ ನಾನು ಲೆಟ್ ಮಿ ಇಂಟ್ರೊಡ್ಯೂಸ್ ಟು ಯು ಆಲ್ ಟು ಓನರ್ ಆಫ್ ದಿಸ್ ಪ್ರಾಪರ್ಟಿ ಅಮೇಝಿಂಗ್ ರೆಸಾರ್ಟ್. ನೀವು ಎಲ್ಲರೂ ಅವರನ್ನು ನೋಡಿರ್ತೀರ. ಸೊ ವೆಲ್ ನೋನ್ ಫೇಸ್ ಅಂತಲೇ ಹೇಳ್ಬೋದು, ಭಜನ್ ಬೋಪಣ್ಣ. ಸೊ ನಮಸ್ಕಾರ ಸರ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಮೊದಲೇದಾಗಿ ಈ ರೆಸಾರ್ಟಿಗೆ ಯಾರೆಲ್ಲ ಬಂದಿಲ್ಲ, ಸೊ ನಮ್ಮ ವೀಕ್ಷಕರು ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬರಬೇಕು ಅಂತ, ಸೊ ಅವ್ರಿಗೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅದೇ, ಇದು ರೆಸಾರ್ಟ್ ಅಂತ ಹೇಳೋದಕ್ಕಿಂತ ಒಂದು ಕಾನ್ಸೆಪ್ಚುವಲ್ ಸ್ಟೇ. ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಒಂದು ಟಿಪಿಕಲ್ ಕಾಫಿ ಎಸ್ಟೇಟಲ್ಲಿ ಸ್ಟೇ ಮಾಡ್ಕೊಂಡು ಕಾಡಲ್ಲಿ ಸುತ್ತಾಡ್ಕೊಂಡು ಕೆರೆಯಲ್ಲಿ ಬಿದ್ದು ಆಟ ಆಡಿ, ಸೊ ದಿಸ್ ವಾಸ್ ಅವರ್ ಚೈಲ್ಡ್ಹುಡ್ ಮೆಮೊರೀಸ್. ಸೊ ಸೇಮ್ ಎಕ್ಸ್ಪೀರಿಯನ್ಸ್ನ ರೆಪ್ಲಿಕಾ ಬೇರೆ ನಮ್ಮ ಗೆಸ್ಟ್ ಯಾರ್ಯಾರು ಬರ್ತಾರೆ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಪ್ರೆಸೆಂಟ್ ಸಿಚುವೇಶನ್ ಆಫ್ಟರ್ ಕೋವಿಡ್ ಆ್ಯಂಡ್ ಆಲ್ ದಟ್ ಎಲ್ರಿಗೂ ಈ ಥರ ಒಂದು ಜಾಗಕ್ಕೆ ಬಂದು ಕಳೆದೋಗ್ಬೇಕು ಅಂತ ಆಸೆ ಇದೆ. ಸೊ ಅಂಥವ್ರಿಗೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್, ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಮೆನಿ ಆಕ್ಟಿವಿಟೀಸ್ ಟು ಡೂ. ದಟ್ಸ್ ಟ್ರೂ. ಯಾಕಂತ ಹೇಳಿದ್ರೆ ನನಗೂ ಈ ಸರ್ತಿ ನನ್ನ ಬರ್ಡೇ ತುಂಬ ಸಿಂಪಲ್ ಆಗಿ ಆ್ಯಂಡ್ ತುಂಬ ಮೆಮೊರಿಯಬಲ್ ಆಗಿ ಮಾಡಬೇಕು ಅಂತಿತ್ತು. ಸೊ ದಿಸ್ ವಾಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಗಾಡ್ ನನಗೆ ಈ ಒಂದು ಸುಂದರವಾಗಿರುವಂಥ ಪ್ರಾಪರ್ಟಿ ಇಂಟರ್ನೆಟಲ್ಲಿ ಸಿಕ್ತು ಆ್ಯಂಡ್ ಐ ಗಾಟ್ ಟು ಕಮ್ ಹಿಯರ್. ಸೊ ನನ್ನ ಹಾಗೆ ನಿಮಗೂ ಕೂಡ ನಿಮ್ಮ ಸ್ಪೆಷಲ್ ಡೇ ಆಗಿರಲಿ ಅಥವಾ ನಿಮ್ಮ ಸ್ಪೆಷಲ್ ಒನ್ಸ್ ಜೊತೆ ವಂಡರ್ಫುಲ್ ಆದ ಒಂದು ಏನು ಹಳೆಯ ಒಂದು ಚೈಲ್ಡ್ಹುಡ್ ಮೆಮೊರೀಸನ್ನು ವಾಪಸ್ ಗ್ಲಾನ್ಸ್ ಮಾಡಬೇಕು ಅಂತ ಹೇಳಿದರೆ ಈ ಅಮೇಝಿಂಗ್ ಪ್ರಾಪರ್ಟಿಗೆ ನೀವು ಬರಲೇಬೇಕು. ಆ್ಯಂಡ್ ಸೂಪರ್ ಆಗಿರುವಂಥ ಐಡಿಯಾ, ತುಂಬಾ ಇನೋವೇಟಿವ್ ಥಿಂಕಿಂಗ್ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸ್ಟಾಫ್ ಆಗಿರಲಿ, ಸರ್ವಿಸ್, ಫುಡ್ ಎಲ್ಲಾನು ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅದೇ ರೀತಿ ನಮಗೆ ಆಂಥೋನಿ ಸರ್ ತುಂಬಾ ಚೆನ್ನಾಗಿ ಈ ಒಂದು ರೆಸಾರ್ಟನ್ನು ತೋರಿಸ್ಕೊಟ್ರು. ಆ್ಯಂಡ್ ಇವರಿಬ್ಬರು ಕೂಡ ತುಂಬಾ ನಮಗೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ನೀವಿಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಟೆನ್ಷನ್ ಅಂತೂ ಮಾಡಬೇಕಂತಲೇ ಇಲ್ಲ, ಬಿಕಾಸ್ ಇವರು ತುಂಬಾ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತಾರೆ. ಆ್ಯಂಡ್ ನೆಸೆಸರಿ ಆಗಿರಲಿ ನಿಮಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ಎಲ್ಲವನ್ನು ಅವರು ನಿಮಗೆ ಕೊಡ್ತಾರೆ. ಆ್ಯಂಡ್ ನಿಮಗೆ ತುಂಬಾ ಚೆನ್ನಾಗಿರೋ ಸರ್ವಿಸ್ ಕೊಡ್ತಾರೆ. Okay guys, this was overall amazing experience of this resort ಅಂತಾನೆ ಹೇಳ್ಬೋದು. ಸೊ ಎವರ್ಗ್ರೀನ್ ಕೌಂಟೆ ತುಂಬಾ ಚೆನ್ನಾಗಿರುವಂತಹ ಪ್ಲೇಸ್, ತುಂಬಾ ಖುಷಿ ಕೊಟ್ಟಿರುವಂಥ ಪ್ಲೇಸ್. ಬರ್ಡೇ ತುಂಬಾ ಸಿಂಪಲ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಇಷ್ಟು ಸೂಪರಾಗಿ ಸಿಂಪಲ್ ಆಗಿರಲಿಲ್ಲ. ಇದು ಒಂಥರ ಐ ಫೆಲ್ಟ್ ಲೈಕ್ ನಾನು ತುಂಬಾ ಹಳೆ ಕಾಲದಲ್ಲಿ ನನ್ನ ಡೇಯನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಒಂದು ದಿನ ಹೇಗೆ ಹೋಯ್ತಂತಲೇ ಗೊತ್ತಿಲ್ಲ. ಟೈಮ್ ಇದ್ದಿದ್ದಂತಾದರೆ ನಾವು ಇನ್ನೂ ಸ್ಟೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ದಿಸ್ ವಾಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ನಾವು ಖುದ್ದಾಗಿ ಇಲ್ಲಿ ಬಂದಿರುವಂಥದ್ದು, ಸರ್ವಿಸಸ್ ಎಲ್ಲ ಕೊಟ್ಟಿರುವಂಥದ್ದು ಎಲ್ಲನೂ ಕೂಡ ಅವರು ನಮ್ಗೆ ಕೊಡೋ ಥರನೇ ಬೇರೆಯವ್ರಿಗೂ ಕೊಡ್ತಾರೆ. ಅದೇ ರೀತಿ ದೀಪಿಕಾ ದಾಸ್ ಅವರು ಕೂಡ ಬಂದಿದ್ದರು. ಆ್ಯಂಡ್ ವಿ ಗಾಟ್ ಟು ನೋ ದಟ್ ಅವರು ತುಂಬ ಸೇರ್ತಿ ಇಲ್ಲಿ ಬಂದಿದ್ದಾರೆ ಆ್ಯಂಡ್ ಅವರ ಫೇವ್ರೆಟ್ ರೆಸಾರ್ಟ್ ಅಂತ ಕೂಡ ಹೇಳಿದರು. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಆ್ಯಂಬಿಯನ್ಸ್. ನೀವು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ರೆ ಕೂರ್ಗಿಗೆ ಬರೋದು ಅಂತ ಹೇಳಿದರೆ ಡೆಫಿನೆಟ್ ಆಗಿ ಯು ಕುಡ್ ರಿಯಲಿ ಎಂಜಾಯ್ ಹಿಯರ್. ಆ್ಯಂಡ್ ತುಂಬಾ ಚೆನ್ನಾಗಿ ಫನ್ ಮಾಡ್ಬೋದು ಅಂತ ಹೇಳ್ತಾ, ಬರ್ಡೇ ಸೆಲೆಬ್ರೇಟ್ ಮಾತ್ರ ಅಲ್ಲ, ಹೀಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಬರಬಹುದು. ದಿಸ್ ಇಸ್ ಮೀ ವಿಜಯ್ ಸಂಧ್ಯಾ ಸೈನಿಂಗ್ ಔಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್. ಈ ಪ್ರಾಪರ್ಟಿ ಇನ್ಫಾರ್ಮೇಷನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡೋದನ್ನು ಮಾತ್ರ ಮರಿಬೇಡಿ. ಬಾಯ್.